ಹಾಯ್ ಫ್ರೆಂಡ್ಸ್, ನಾನಿವತ್ತು ಉರ್ದು ರೋಸ್ಟ್ ಮಾಡಕ್ಕೆ ಹೋಗ್ತಾ ಇರೋದು ಭಾರತೀಯ ಪ್ರಜಾಪ್ರಭುತ್ವದ 4 ಸ್ತಂಭಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮದ ಮೇಲೆ. ಸೂಪರ್ ಮಾಮಾ. ಸೊ ಮತ್ತೆ ಆಗ್ತಾಡ ರಘುವೀರ್ ದೇಸಾಯಿಯ ತುಪ್ಪ ಹಾಕೊಂಡು ಶುರು ಹಚ್ಕೊಳ್ಳೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನ ಅಲ್ಲ, ಮೊದಲನೆಯದಾಗಿ ಶಾಸಕಾಂಗ. ಭಾರತದಲ್ಲಿ ಲೋಕಸಭೆಯ ಸ್ಪೀಕರ್ ಆದರ್ಶವಾಗಿ ತಟಸ್ಥ ನ್ಯೂಟ್ರಲ್ ಆಗಿರಬೇಕು. ಅವರ ಮುಖ್ಯ ಜವಾಬ್ದಾರಿಗಳು ಸದನದ ಕಾರ್ಯವನ್ನು ನ್ಯಾಯಸಮ್ಮತವಾಗಿ ನಡೆಸುವುದು, ಎಲ್ಲಾ ಸದಸ್ಯರಿಗೆ ನಿಯಮಾನುಸಾರ ಮಾತನಾಡಲು ಅವಕಾಶ ನೀಡುವುದು, ಸದನದ ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವುದು, ಅಗತ್ಯವಿದ್ದಾಗ ನಿಯಮಗಳ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವುದು. ಆದ್ರೆ ಇವ್ರಿಗೆ ನೋಡ್ಕೊಳ್ತಾರಾ? ಇಲ್ಲಿ ನೋಡಿ. When I shook your hand, you stood straight like this and shook my hand. यही नहीं, अभी और सुनिए. And when Modi ji shook your hand, you bowed down and shook his hand. विपक्ष के माननीय नेता, माननीय प्रधानमंत्री सदन के नेता हैं और मुझे मेरी संस्कृति संस्कार ये कहते हैं, मुझे यही सिखाया है और बराबर वालों से बराबर का व्यवहार करो, यही मुझे सिखाया है. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. आपकी बात को रिस्पेक्ट करता हूं, मगर आपको कहना चाहता हूं कि इस हाउस में स्पीकर से कोई बड़ा नहीं होता. डिप्रेशन में रहता हूँ हमेशा. अभी मैं डिप्रेशन में हूँ. ಇದಷ್ಟೇ ಅಲ್ಲ, ಇತ್ತೀಚೆಗೆ ಆದಂಥ ನೀಟ್ ಪೇಪರ್ ಪ್ರೊಟೆಸ್ಟ್ಗೋಸ್ಕರ ಎಷ್ಟೋ ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು. ಸೋನಂ ವಾಂಗ್ಚುಕ್ ಅವರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು, ಒಬ್ರು ಮಾತಾಡಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ನೀಟ್ ಪೇಪರ್ ಪ್ರೊಟೆಸ್ಟ್ ಮಾಡ್ತಾ ಇರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವಂದ ತಕ್ಷಣನೇ ನೋಡಿ ಏನಾಗುತ್ತೆ. पेपर लीक एंड नीट एग्जामिनेशन घोटाला. लेकिन सर ये स्टूडेंट का मामला है, बच्चे वहां पर आए हैं, वहां लाठीचार्ज हो गया है, गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकालने की कोशिश कर रही है. ಅಲ್ಲ, ನಿಜವಾಗ್ಲೂ ನಮ್ಮ ದೇಶ ಡೆಮೋಕ್ರಸಿಲಿ ಬದುಕ್ತಾ ಇದೆ? ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಗಂಡು ಹೆಣ್ಣು ಚಿಕ್ಕ ಮಕ್ಕಳು ಅಂತ ನೋಡದೆ ಹೊಡೆದ್ರು. ಮತ್ತೆ ಈ ವಿಡಿಯೋ ನೋಡಿ, ಆ ಹುಡುಗಿಗೆ ಹೊಡೆದು ಹೆಂಗ್ ನಗ್ತಾ ಇದ್ದಾರೆ. ಇದು ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇದು ಹರಾಸ್ಮೆಂಟ್ ಅಂತ. ಮಕ್ಕಳ ರಾಕ್ಷಸರು ವಾಂತಿಯಿಂದ ಹುಟ್ಟಿರಲ್ಲ ನನ್ನ ಮಕ್ಕಳ. ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡೋದಷ್ಟೇ ಅಲ್ಲ, ಲಾಠಿಗಳಿಗೆ ಮಳೆಗಳನ್ನು ಸೇರಿಸಿ ಹೊಡಿತಾ ಇದ್ರು, ಟಿಯರ್ ಗ್ಯಾಸ್ ಹಾಕ್ತಾ ಇದ್ರು, ವಾಟರ್ ಕ್ಯಾನನ್ನ ಬಳಸಿದ್ರು. ಅಲ್ಲ, ಈ ವಿದ್ಯಾರ್ಥಿಗಳಿಗೆ ಭಯೋತ್ಪಾದಕರ ಥರ ಯಾಕೆ ಟ್ರೀಟ್ ಮಾಡ್ತಾ ಇದ್ರು? ಇದಷ್ಟೇ ಅಲ್ಲ, ಜುಲೈ 20ನೇ ತಾರೀಕು ಮಧ್ಯರಾತ್ರಿಲಿ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಗಾಡಿನ ತಂದು ನಿಲ್ಲಿಸ್ತಾರೆ. ಮತ್ತೆ ಕಲ್ಲುಗಳಿಂದ ತುಂಬಿಕೊಂಡಿರೋ ಒಂದು ಲಾರಿ ಕೂಡ ನಿಂತಿರುತ್ತೆ. ಒಂದು ದಿನ ಮುಂಚೆ ಇವು ಯಾವ ಗಾಡಿಗಳು ಅಲ್ಲಿ ಇರಲಿಲ್ಲ. ಸಡನ್ಲಿ ಯಾಕೆ ಬಂದವು, ಹೆಂಗೆ ಬಂದವು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಮಾಡೋರ್ನ ಚೆಕ್ ಮಾಡ್ತಾ ಇದ್ದಂಥ ಪೊಲೀಸರು ಅಂಥ ಗಾಡಿಗಳನ್ನ ಹೆಂಗೆ ಬಿಟ್ರು, ಎಲ್ಲಿಂದ ಬಂದವು? ಅಲ್ಲ, ಆ ಟೈಮಲ್ಲಿ ಏನು ಪೊಲೀಸರೆಲ್ಲ ಹೋಗಿದ್ರ? ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಕ್ಲಿಪ್ ಹಾಕ್ತೀನಿ ನೋಡಿ. ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ. ದೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ನರೇಂದ್ರ ಮೋದಿ ಅವರು ಅವರ ಗೆಳತಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಡೋಕೆ ಹೋಗೋರು. Prime Minister Modi brought us a gift, a very very good toffee. ಉದಾರ ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನ ಮಾಡ್ಬಿಡ್ತೀನಿ ಎಲ್ರು. ಅಲ್ಲೋಡ, ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ, ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು. ಹಬ್ಬ ಅಂದ್ರೆ ನಿಂಗೆ ವಯಸ್ಸು ಎಷ್ಟು? 36, 40 ಆದ್ರೂ ಒಳ್ಳೆ ಆಪಲ್ ಇದ್ದಂಗಿದ್ಯಾ ನೋಡು.
ಹೊಡೆದೋಯ್ತು. ಶ್ರೀ ಕೃಷ್ಣನ ಭಜನೆ ಮಾಡೋಣ, ಏನೂ ಆಗಲ್ಲ. ಅಲ್ಲ, ವಿದ್ಯಾರ್ಥಿಗಳ ಮನವಿ ಏನು? ನೀಟ್ ಪೇಪರ್ ಲೀಕ್ ಆಗಿ ಸೂಸೈಡ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದು, ಮತ್ತೆ ಪೇಪರ್ನ ಲೀಕ್ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಮತ್ತೆ ಎಜುಕೇಶನ್ ಮಿನಿಸ್ಟರ್ಗೆ ರಾಜೀನಾಮೆ ಕೊಡಿಸೋದು. 1,51,000 मेडिकल सीट था, वो आज बढ़ के 1,08,000 मेडिकल सीट हो गए. सीट भी हमने बढ़ाया. ಅಯ್ಯೋ ಮರ, ತಿಕ್ಕ ಮುಚ್ಕೊಂಡು ರಾಜೀನಾಮೆ ಕೊಡಯ್ಯ. ಯಾಕೆ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದೆಯಾ? आप जरूरत ना करें इस भारत में बच्चों के भविष्य के साथ खेलें, या नीट अखबार को लीक करने की ताकत रखें, या नीट अखबार को ಏನ್ರಿ ಇದು? ಇನ್ನ ಇದನ್ನ ಕೋರ್ಟ್ಗೆ ತಗೊಂಡೋದ್ರೆ ಅಲ್ಲಿರೋ ಜಡ್ಜಸ್ಗಳಿಗೂ ಕೂಡ ಈ ವಿಷಯನ ಕೇಳೋಕೆ ನೋಡೋಕೆ ಟೈಮ್ ಇಲ್ವಂತೆ. The brutal actions and already the same other types of the tear gases and other things. But two very important issues. Out, sir. Waste our time and don't waste your time is more valuable than ours. Not a student. We are not interested in videos. We don't have time to watch. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಳಗೆ ಮಾತಾಡ್ತೀವಿ. ಮತ್ತೆ ಈ CJP ಪಾರ್ಟಿ ಶುರುವಾಗಿದ್ದು ಇದೇ ಕೋರ್ಟ್ನ ಒಬ್ಬ ಜಡ್ಜ್ ಸ್ಟೂಡೆಂಟ್ಸ್ಗಳನ್ನ ಕಾಕ್ರೋಚಸ್ ಅಂದಿದ್ದಕ್ಕೆ. They are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists. And they start attacking everyone. ಆ್ಯಂಡ್ ನಮ್ಮ ದೇಶದ ಮೀಡಿಯಾಗಳು, ಇವಕ್ಕೆ ಮೀಡಿಯಾ ಅನ್ನೋ ಬದಲು ಗೋಧಿ ಮೀಡಿಯಾ ಅನ್ಬೋದು. ನಮ್ಮ ದೇಶ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ 180 ದೇಶಗಳಲ್ಲಿ 157ನೇ ಸ್ಥಾನದಲ್ಲಿದೆ. ಈ ಗೋಧಿ ಮೀಡಿಯಾ ಅವರಿಗೆ 20 ದಿನಗಳ ಕಾಲ ಪೀಸ್ಫುಲ್ ಆಗಿ ಮಾಡ್ತಾ ಇದ್ದಂಥ ಪ್ರೊಟೆಸ್ಟ್ ಕಾಣಿಸ್ಲಿಲ್ಲ. ಅದು ಯಾವಾಗ ವೈಲೆನ್ಸ್ ಆಗಿ ಶುರು ಆಯಿತು ಅವಾಗ ತೋರ್ಸೋಕೆ ಶುರು ಮಾಡಿದ್ರು. ಇವರಿಗೆ ದಿಲ್ಲಿ ಪೊಲೀಸರು ಸ್ಟೂಡೆಂಟ್ಸ್ಗಳ ಮೇಲೆ ಮಾಡಿರೋ ಹಲ್ಲೆ ಕಾಣಿಸ್ಲಿಲ್ಲ, ಪೊಲೀಸರಿಗೆ ಆಗಿರೋ ಗಾಯ ಕಾಣಿಸಿದ್ವು. ಇವರಿಗೆ ನೀಟ್ ಪೇಪರ್ ಲೀಕಿಂದ ಸುಸ್ತು ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಕಾಣಲಿಲ್ಲ, ಅಮಿತ್ ಶಾಟ ಹಾಕೊಂಡಿರೋ ಬಟ್ಟೆ ಕಾಣಿಸಿದ್ವು. ಇಂಥ ನ್ಯೂಸ್ ಚಾನೆಲ್ಗಳಿಗೆ ನಾಚಿಕೆ ಆಗಬೇಕು. ನಿಜ ಹೇಳ್ಬೇಕಂದ್ರೆ ಈ ನನ್ನ ಮಕ್ಕಳಿಗೆ ನಾಚಿಕೆ ಮರ್ಯಾದೆ ಅನ್ನೋದೇ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನು ಈ ಕಿತ್ತೋದ್ BJP ನಾಯಕರು ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ಅಂತ ಕರೀತಾರೆ, ಮತ್ತೆ ಸೋನಮ್ ವಾಂಗ್ಚುಕ್ ಅವ್ರನ್ನ ಚೈನಾ ಪಾಕಿಸ್ತಾನ ಏಜೆಂಟ್ ಅಂತ ಕರೀತಾರೆ. ಅಂದ್ರೆ ಯಾವ ಒಂದು ವಾಂಗ್ಚುಕ್ ಅಂತೇಳಿ ಅವನು ಪಾಕಿಸ್ತಾನಿ ಬೆಂಬಲಿತ ಒಬ್ಬ ಹೋರಾಟಗಾರ, ಇವರೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಹೋರಾಟಗಾರರೇ ಇವರೆಲ್ಲ. ಅಲ್ಲ, ಈ ನನ್ನ ಮಕ್ಕಳ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಸಗಣಿ ತುಂಬಿಕೊಂಡಿದ್ಯಾ ಅಂತ ಒಂದೂ ಗೊತ್ತಿಲ್ಲ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಇನ್ನು ಈ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರೊಟೆಸ್ಟ್ ನಡೆದ 25 ದಿನಗಳ ತನಕ ಸುಮ್ಮನೆ ಇದ್ದು ಇವಾಗ ರೀಲ್ಸ್ ಮತ್ತೆ ಒಂದು ಟ್ವೀಟ್ ಮಾಡ್ತಾರೆ. फ्रेंड्स, ಮೇರೆ ಪ್ಯಾರೆ ದೇಶವಾಸಿಯೋ, ಮಿತ್ರೋ, ಮೇರೆ ಬಾಯಿ ಬೇನೋ ಇಂದ ಸೀದಾ ಇವಾಗ ಐ ಫ್ರೆಂಡ್ಸ್ ಎಲ್ಲ ಮೆಲೋನಿ ಮಹಿಮೆ ಅನ್ಸುತ್ತೆ. फ्रेंड्स, मैं जानता हूं कि ये तेरी बहन बोल नहीं सकती थी. नहीं बोल सकती थी. पेपर लीक कंट्रोल उदय ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है. अभी क्या हुआ, अभी क्या हुआ? बोलने लगी. मेरा यसू यसू, मेरा यसू यसू, मेरा यसू. ಈ ವಿಡಿಯೋದಲ್ಲಿ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಮಾತಾಡಲಿಲ್ಲ, ಅದು ಬಿಟ್ಟು ಎಲ್ಲ ಮಾತಾಡಿದ್ರು, ಅದು ಕೂಡ ಓದ್ಕೊಂಡು. ಇಲ್ಲಿ ಮ್ಯಾಟರ್ ಏನಪ್ಪ ಅಂದರೆ, ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡಿಸಿದ್ರೆ ಅವನು ಯಾಕೆ ಸುಮ್ಮನೆ ಇರ್ತಾನೆ ಹೇಳಿ. ಅವನು ನೆಕ್ಸ್ಟ್ ರೈಲ್ವೆ ಮಿನಿಸ್ಟರ್ದೇ ಇರ್ತಾನೆ, ಆಮೇಲೆ ಅವನು ಟ್ಯಾಕ್ಸ್ ಮಿನಿಸ್ಟರ್, ಅಲ್ಲಿಂದ ಹೋಮ್ ಮಿನಿಸ್ಟರ್, ಎಲ್ಲ ಸುತ್ತಕೊಂಡು ಕೊನೆಗೆ ಮೋದಿ ಕುತ್ತಿಗೆಗೆ ಬರುತ್ತೆ ಅಷ್ಟೇ. ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Wait a minute. I am resigning from my post as Education Minister. It is for personal reasons. I thank everyone for the opportunity.